ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್. ಸೊ ನಾನು ನಿಮ್ಮ ಹಂಗ್ರಿ ಹುಲಿ. ಸೊ ನಾನಿವತ್ತು ನಮ್ಮ ಮೈಸೂರಲ್ಲಿ ಸಿಗುವಂಥ ಮತ್ತೊಂದು ಫಿಶ್ ತವಾ ಫ್ರೈ ಸೆಂಟರ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದು ಯಾವುದಪ್ಪ ಅಂತಂದರೆ ಕುಂದಾಪುರ ಕೆಫೆ ಅಂತ. ಸೊ ಈ ಕುಂದಾಪುರ ಕೆಫೆ ಬಂದು ನಮ್ಮ ಮೈಸೂರಿನ ರಾಘವೇಂದ್ರ ನಗರ್ ಟರ್ನಿಂಗಲ್ಲಿ ಆಪೋಸಿಟಲ್ಲಿ ಇದೆ. ಸೊ ಇವ್ರ ಹತ್ರ ಎಲ್ಲ ಥರದ್ದು ಫಿಶ್ ತವಾ ಫ್ರೈ ಸಿಗುತ್ತಂತೆ. ಹಾಗೆ ಪ್ರಾನ್ಸ್ ಗೀ ರೋಸ್ಟ್ ಮತ್ತು ನಾರ್ಮಲ್ ರೋಸ್ಟ್ ಎರಡೂ ಸಿಗುತ್ತೆ. ಚಿಕನ್ ಕಬಾಬು ಸಿಗುತ್ತೆ. ಸೊ ಅದು ಆಯಿಲ್ ಫ್ರೈ ಅಂತೆ. ಸೊ ಇದೆಲ್ಲ ತಿನ್ಕೊಂಡು ಹೇಗಿದೆ ಅಂತ ರಿವ್ಯೂ ನೋಡೋಣ. ಹಾಗೆ ಇವ್ರ ಹತ್ರ ಏನೇನು ಸಿಗುತ್ತೆ ಅಂತ ನೋಡೋಣ ಬನ್ನಿ. ನಿಯರ್ ಬೈ ಅರೋಮಾ ಬೇಕ್ರಿ ಇದೆ, ಆಪೋಸಿಟೇ ಸಿಗುತ್ತೆ ನಮ್ಮ ಅಂಗಡಿ. ಏನೇನು ಸಿಗುತ್ತೆ ನಿಮಗೆ? ಇದು ಕುಂದಾಪುರ ಫಿಶ್ ತವಾ ಫ್ರೈ ಅಂತ. ಇವಾಗ ರೀಸೆಂಟಾಗಿ ಚೇಂಜ್ ಮಾಡಿದ್ದೀವಿ, ಕುಂದಾಪುರ ಕೆಫೆ ಅಂತ ಬಂದಿದೆ. ಇವಾಗ ಆಲ್ಮೋಸ್ಟ್ ನಮಗೆ ಚಿಕನ್ನು, ನಿಮಗೆ ಎಲ್ಲ ಥರ ಬೋನ್ಲೆಸ್ ಫಿಶ್ ಅದು ಸಿಗುತ್ತೆ. ಮತ್ತು ಚಿಕನ್ ನೆಗೆಟ್ಸು, ಮತ್ತು ಮಕ್ಕಳುಗಳಿಗೆಲ್ಲ ಈಸಿ ಆಗಲಿ ಅಂತ ನಮಗೆ ಚೀಸ್ ಬೋಲ್ ಎಲ್ಲ ಮಾಡ್ತಾಯಿದ್ದೀವಿ. ಫಿಶಲ್ಲಿ ಏನೇನು ವೆರೈಟಿ ಸಿಗುತ್ತೆ? ಸುಮಾರು ನಮ್ಗೆ 10 ವೆರೈಟಿ ಇರುತ್ತೆ ಡೈಲಿ. ಅಂಜಲ್ ಇರುತ್ತೆ, ಪಾಂಪ್ಲೆಟು, ವೈಟ್ ಪಾಂಪ್ಲೆಟು, ಪ್ರಾನ್ಸು, ಸ್ಕ್ವಿಡ್ಡು, ರೂಪ್ಚಂದು, ಮತ್ತು ಭಾಷಾ ಫಿಶ್ ಇರುತ್ತೆ, ಬೋನ್ಲೆಸ್ ಇರುತ್ತೆ, ತಲಾಪೆ ಇರುತ್ತೆ, ಸ್ಕ್ವಿಡ್ ಇರುತ್ತೆ, ಪ್ರಾನ್ಸ್ ಇರುತ್ತೆ. ಪ್ರಾನ್ಸಲ್ಲಿ 2 ಥರ ವೆರೈಟಿ ಮಾಡ್ತೀವಿ. ಗ್ರೀ ರೋಸ್ಟ್ ಬರ್ತೀವಿ, ಡ್ರೈ ಮಾಡ್ತೀವಿ. ಮತ್ತು ಡೈಲಿ ನಿಮಗೆ ನೀರು ದೋಸೆ ಮತ್ತು ಫಿಶ್ ಕರಿ ಇರುತ್ತೆ ರೆಗ್ಯುಲರಾಗಿ. ಇದು ಚಿಕನ್ ಬಂದರೆ ಲಾಲಿಪಾಪ್ ಸಿಗುತ್ತೆ, ಚಿಕನ್ ಚೀಸ್ ಬೋಲು, ನೆಗೆಟ್ಸು, ಬೋನ್ಲೆಸ್ ಚಿಕನು, ಮತ್ತು ಫಿಶ್ ಫಿಂಗರ್ ಇರುತ್ತೆ. ಎಲ್ಲ ತವಾ ಫ್ರೈನಾ? ಎಲ್ಲ ತವಾ ಫ್ರೈ. ಚಿಕನ್ ಮಾತ್ರ ನಿಮಗೆ ಡೀಪ್ ಫ್ರೈ ಬರುತ್ತೆ. ರೆಡಿ ಮಾಡಿ ಮನೆ ಮಾಡಿ ತಂದು ಇಲ್ಲಿ ಕೊಡ್ತೀವಿ. ಫಿಶ್ ಮಾತ್ರ ಅಲ್ಲೇ ರಾ ಫಿಶ್ ಯಾವ ಥರ ಕೇಳ್ತೀರೋ ಆ ಥರ ಸ್ಪೈಸಲ್ಲಿ ಮಾಡ್ಕೊಡ್ತೀವಿ. ರೇಟು ಏನೇನಿದೆ? ರೈಟ್ ಬಂದ್ಬಿಟ್ಟು ನಿಮಗೆ ಅಂಜಲ್ ಚೀಪ್ ಆ್ಯಂಡ್ ಬೆಸ್ಟ್ ನಮ್ಗೆ ಮೈಸೂರಲ್ಲಿ ಸಿಗೋದಂದರೆ ನಿಮಗೆ 200 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಅಂಜಲು. ಅದೇ ನಿಮಗೆ ಚೀಪ್ ಆ್ಯಂಡ್ ಬೆಸ್ಟ್ ಫಸ್ಟ್ ಫಿಶ್ ಸಿಗೋದು. ಅದು ಬಿಟ್ಟರೆ ಭಾಷಾ ಇದೆ. ಭಾಷಾ ನಿಮಗೆ 200 ರುಪೀಸ್ ಮಿನಿಮಮ್ 750 ಗ್ರಾಮ್ ಬರುತ್ತೆ. ಮತ್ತು ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ಫಿಶ್ ಬಂದ್ಬಿಟ್ಟು ನಿಮಗೆ ಸ್ಲೈಸು 50ಇಂದ ಸ್ಟಾರ್ಟ್ ಆಗುತ್ತೆ. ಡೈಲಿ ಎಷ್ಟು ಕಡೆಯಿಂದ? ಡೈಲಿ ನಮಗೆ ಒಂದು 7 o'clock ನಿಮಗೆ 10 o'clock ತನಕ ಇರುತ್ತೆ. ರೆಗ್ಯುಲರಾಗಿ ನಿಮಗೆ ಮಂಡೇ ಮತ್ತು ಥರ್ಸ್ಡೇ ಇರೋಲ್ಲ. ನಿಮಗೆ 5 days ವೀಕ್ಲಿ ಓಪನ್ ಇರುತ್ತೆ. ಥ್ಯಾಂಕ್ ಯು. ಇವ್ರ ಫಿಶ್ ಫ್ರೈ ಅಂತೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ತೀನಿ. ಇವ್ರು ಹಾಕಿದ ಮಸಾಲೆ ಅಂತೂ ಸೂಪರಾಗಿತ್ತು. ಚಟ್ನಿ ಮಾತ್ರ ಸೂಪರ್. ಸೊ ನೀವು ಯಾರಾದರೂ ಈ ಕಡೆ ಬಂದಾಗ ಟ್ರೈ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.